Rajarandrappa Nayak, ex-MP and Trust Founder Chairman, Federal Education and Welfare Trust, Raichur. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಲೋಕರ್. ಮೊದಲಿಗೆ ಹೆಡ್ಲೈನ್ಸ್. ಸಿಂಧನೂರು ಐವರ ಕೊಲೆ ಪ್ರಕರಣ, 3 ಜನ ಆರೋಪಿಗಳಿಗೆ ಗಲ್ಲು, 9 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿದ ಕೋರ್ಟ್. ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಶ್ಲಾಘನೆ. ಆರ್ಡಿಸಿಸಿ ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 12.11 ಕೋಟಿ ರೂಪಾಯಿ ಲಾಭ, ರಾಜ್ಯದಲ್ಲಿಯೇ 2ನೇ ಸ್ಥಾನದಲ್ಲಿ ಬ್ಯಾಂಕ್. ವಿಶ್ವನಾಥ್ ಪಾಟೀಲ್, ತೋರಣದಿನ್ನಿ. ಏಪ್ರಿಲ್ 13ರಂದು ಜೆಇಇ ನೀಟ್ ಕುರಿತು ಎಸ್ಕೆಇ ಶಿಕ್ಷಣ ಸಂಸ್ಥೆಯಿಂದ ವಿಶೇಷ ಮಾರ್ಗದರ್ಶನ ಕಾರ್ಯಾಗಾರ. ಡಾಕ್ಟರ್ ಬಾಬುರಾವ್ ಶೇಗುಣಸಿ. ಬೆಲೆ ಏರಿಕೆ ಹಿಂಪಡೆಯಲು ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ. ನರಸಿಂಹ ನಾಯಕ್. ಏಪ್ರಿಲ್ 10ರಿಂದ ರಂಗಭೂಮಿ ಕುರಿತು ಮಕ್ಕಳ ಬೇಸಿಗೆ ಶಿಬಿರ. ಲಕ್ಷ್ಮಣ ಮಂಡ್ಲಗೇರ. ಬೆಲೆ ಏರಿಕೆ ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆಯಿಂದ ಸಹಿ ಸಂಗ್ರಹ. ಏಪ್ರಿಲ್ 16ರಂದು ವಿಭಾಗ ಮಟ್ಟದ ಉದ್ಯೋಗ ಮೇಳ. ಯಶಸ್ವಿಗೆ ಸಹಕರಿಸಲು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ಚಿನ್ನದ ಓಲೆ ಕಳೆದುಕೊಂಡ ವಾರಸುದಾರರಿಗೆ ಮರಳಿ ನೀಡಿದ ಪೊಲೀಸರು. ವಾರ್ತೆಗಳ ವಿವರ. 5 ವ್ಯಕ್ತಿಗಳ ಕೊಲೆ, 2 ಮೇಲೆ ಕೊಲೆಗೆ ಪ್ರಯತ್ನಿಸಿದ ಸಿಂಧನೂರು ನಗರದ ಸುಕಾಲಪೇಟೆ 3 ಜನ ಆರೋಪಿತರಿಗೆ ಮರಣ ದಂಡನೆ ಹಾಗೂ ಇನ್ನುಳಿದ 9 ಜನ ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿಬಿ ಜಕಾತಿ ಅವರು ತೀರ್ಪು ನೀಡಿದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ನೀಡಲು ಸಹಕರಿಸಿದ ಸಿಂಧನೂರು ಪೊಲೀಸ್ ಕಾರ್ಯವನ್ನು ಎಸ್ಪಿ ಪುಟ್ಟಮಾದಯ್ಯ ಅವರು ಅಭಿನಂದಿಸಿದ್ದಾರೆ. ಅವರಿಂದು ಮಾಧ್ಯಮಗಳೊಂದಿಗೆ ಸಿಂಧನೂರು ನಗರದ ಸುಕಾಲಪೇಟೆಯ ಹಿರೇಲಿಂಗೇಶ್ವರ ಕಾಲೋನಿ ಮೃತ ಈರಪ್ಪ ಮಗನಾದ ಮೌನೇಶ್ ಹಾಗೂ ಕೊಲೆ ಪ್ರಕರಣದ ಮೊದಲನೇ ಆರೋಪಿ ಸಣ್ಣ ಫಕೀರಪ್ಪನ ಮಗಳು ಮಂಜುಳಾ ಅವರನ್ನು ಪ್ರೀತಿಸಿ ಮದುವೆಯಾದ ದ್ವೇಷದಿಂದ ಕೊಲೆಗೆ ಯತ್ನಿಸಿದ ಘಟನೆ 2025 ಜುಲೈ 7ರಂದು ನಡೆದಿತ್ತು. ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅಂದಿನ ಸಿಪಿಐ ಬಾಲಚಂದ್ರ ಡಿ ಲಕ್ಕಂ ತನಿಖೆ ಕೈಗೊಂಡು ದೋಷಾರೋಪಣಾ ಪತ್ರ ಸಲ್ಲಿಸಿದ್ದರು. ಸಣ್ಣ ಫಕೀರಪ್ಪ, ಸೋಮಪ್ಪ, ಅಮ್ಮಣ್ಣ ಸೋಮಪ್ಪ, ಸೋಮಶೇಖರ, ಹಿರೇ ಫಕೀರಪ್ಪ, ಸಿದ್ದಮ್ಮ ಸಣ್ಣ ಫಕೀರಪ್ಪ, ಗಂಗಮ್ಮ ಅಬ್ಬಣ್ಣ ಹೆಬ್ಬಾಳ, ದೊಡ್ಡ ಫಕೀರಪ್ಪ ಸೋಮಪ್ಪ, ಹನುಮಂತ ಸೋಮಪ್ಪ, ಹೊನ್ನಾರಪ್ಪ ಸೋಮಪ್ಪ, ಬಸಲಿಂಗಪ್ಪ ದೊಡ್ಡ ಫಕೀರಪ್ಪ, ಅಮರೇಶ ಮಲ್ಲಪ್ಪ, ಶಿವರಾಜ್ ಅಮ್ಮಣ್ಣ ಹೆಬ್ಬಾಳ, ಪರಸಪ್ಪ, ಜಂಬುಲಿಂಗಪ್ಪ, ಸಿದ್ದಾಪುರ ಇವರು ಅಕ್ರಮ ಕೋಟ ಕಟ್ಟಿಕೊಂಡು ಒಳ ಸಂಚು ರೂಪಿಸಿ ಈರಪ್ಪ, ಸುಮಿತ್ರಮ್ಮ ಮಕ್ಕಳಾದ ನಾಗರಾಜ್, ಹನುಮೇಶ್ ಹಾಗೂ ಮಗಳು ಶ್ರೀದೇವಿ ಇವರನ್ನು ಕೊಲೆ ಮಾಡಿ ಮೃತ ಈರಪ್ಪನ ಸೊಸೆಯಾದ ರೇವತಿ ಮಗಳು ತಾಯಮ್ಮ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನಿಸಿದ್ದರು ಎಂದು ವಿವರಿಸಲಾಗಿದೆ. ಈ ಬಗ್ಗೆ 2025 ಏಪ್ರಿಲ್ 8ರಂದು ಪ್ರಕರಣವಾದ ವಿವಾದಗಳನ್ನು ಆಲಿಸಿದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿಬಿ ಜಕಾತಿ ತೀರ್ಪು ನೀಡಿದ್ದು, ಕೊಲೆ ಆರೋಪಿತರಾದ ಸಣ್ಣ ಫಕೀರಪ್ಪ, ಅಮ್ಮಣ್ಣ ಸೋಮಣ್ಣ, ಸೋಮಶೇಖರ್, ಹಿರೇ ಫಕೀರಪ್ಪ ಅವರಿಗೆ ಮರಣ ದಂಡನೆ, ಗಲ್ಲು ಶಿಕ್ಷೆ ಹಾಗೂ ತಲಾ 47,000 ದಂಡ ಹಾಗೂ ಉಳಿದ 9 ಜನ ಆರೋಪಿತರಿಗೆ ಜೀವಾವಧಿ ಕಾರಾಗೃಹ. ಆರೋಪಿತರ ವಿರುದ್ಧ ಅಂದಿನ ತನಿಖಾಧಿಕಾರಿ ಬಾಲಚಂದ್ರ ಲಕ್ಕಂ ತನಿಖೆ ಕೈಗೊಂಡು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪತ್ರ ಸಲ್ಲಿಸಿದ್ದು, ನ್ಯಾಯಾಧೀಶರಾದ ಬಿಬಿ ಜಕಾತಿ ಅವರು ಸಾಕ್ಷ್ಯಾಧಾರಗಳನ್ನು ಪರಾಮರ್ಶಿಸಿ ಇಂದು 3 ಜನರು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಹಾಗೂ 47,000 ರೂಪಾಯಿ ದಂಡ, ಉಳಿದ 9 ಜನರಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ತಲಾ
97,500 ರೂಪಾಯಿಗಳ ದಂಡ ವಿಧಿಸಿದ್ದಾರೆ ಎಂದರು. ಸಿಬ್ಬಂದಿ ಲಾಲ್ ಅಹಮದ್ ಮುಲ್ಲಾ, ಜಿ ಪ್ರಕಾಶ್, ದುರುಗಪ್ಪ ಡಿ, ಕೆಂಚಮ್ಮ ಹಾಗೂ ಬೂದೆಪ್ಪ ಇದ್ದು ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದಾಗಿದೆ. ಅಂದು ಮಂಜುಳಾ ಮತ್ತು ಮೌನೇಶ್ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಸಂಬಂಧ ತಂದೆಯವರು ಸಣ್ಣ ಫಕೀರಪ್ಪ ಅಂತೇಳಿ ಇವರು ಅವರಿಬ್ಬರನ್ನ ಅಂದರೆ ಮಗಳನ್ನ ಮತ್ತು ಅಳಿಯನ್ನ ಹುಡುಕಾಡೋ ಸಂದರ್ಭದಲ್ಲಿ ಅವರು ಸಿಕ್ಕದಿದ್ದಾಗ ಅವರ ತಂದೆ, ತಾಯಿ ಮತ್ತು ಅವರಿಬ್ಬರು ಮಕ್ಕಳುಗಳು ನಾಗರಾಜ್ ಮತ್ತು ಹನುಮೇಶ್ ಅಂತ, ಮತ್ತು ಅವರ ತಂಗಿ ಇನ್ನೊಬ್ಬರು, ಇವರ 5 ಜನನ ಭಯಾನಕ ರೀತಿಯಲ್ಲಿ ಸಿನ್ನೂರು ಸುಕಾಲ್ಪೇಟೆ ಹಿರೇಲಿಂಗೇಶ್ವರ ಕಾಲೋನಿ ಹತ್ರ ಮರ್ಡರ್ ಮಾಡಿದ ಸಂಬಂಧ ಸಿನ್ನೂರು ನಗರ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 59/20 ಇದರಲ್ಲಿ ಮರ್ಡರ್ ವಿತ್ ರೈಟಿಂಗ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಈ ಸಂಬಂಧ ಅಂದಿನ ತನಿಖಾಧಿಕಾರಿ ಶ್ರೀ ಬಾಲಚಂದ್ರ ರಕ್ಕಮ್ ಅಂತೇಳಿ ಮತ್ತು ಅವರ ತನಿಖಾ ತಂಡ ಈ ಒಂದು ಪ್ರಕರಣನ ಭಾಳ ಅಚ್ಚುಕಟ್ಟಾಗಿ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನು ಸಲ್ಲಿಕೆ ಮಾಡಿರ್ತಾರೆ. ಇದು ವಿಚಾರಣೆ ಆಗಿ ಇಂದು ಬೆಳಗ್ಗೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಈಗ ಈ ಬೇಸಿಗೆ ಸಮಯದಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2ವರೆಗೆ ಮಾತ್ರ ಕಚೇರಿ ಕೆಲಸಗಳು ಆಗಲಿ ಅಂತ ಆದೇಶ ಮಾಡಿದೆ. ಆ ಸಂಬಂಧ ಮಾರ್ನಿಂಗೇ 8:30-9 ಗಂಟೆ ಟೈಮಲ್ಲಿ ಈ ಒಂದು ನ್ಯಾಯಾಲಯ ಎಂದು ಮಾರ್ಚ್ 7ರಂದು ನಗರದ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಪ್ರಕರಣ ದಾಖಲಾಗಿದ್ದು 10.97 ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಕಾಣೆಯಾಗಿದೆ ಎಂದು ದೂರು ಬಂದಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಾಗ ಅದರಲ್ಲಿ ಅದೇ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಕೆ ನರೇಂದ್ರ ರೆಡ್ಡಿ ಹಾಗೂ ಈ ಹಿಂದೆ ಕೆನರಾ ಬ್ಯಾಂಕ್ ಮಾಜಿ ನೌಕರಗಳಾದ ಅರುಣಾ ಎಂಬುವವರು ಮುಖ್ಯ ಆರೋಪಿಗಳೆಂದು ಕಂಡುಬಂದಿದ್ದು, ಇಬ್ಬರು ಸೇರಿಕೊಂಡು 30ಕ್ಕೂ ಹೆಚ್ಚು ಗ್ರಾಹಕರ ಹೆಸರಿನಲ್ಲಿ ಖಾತೆಗಳನ್ನು ತೆರೆದು ನಕಲಿ ಬಂಗಾರ ಸಾಲ ಸೇರಿದಂತೆ ಒಟ್ಟು 10.97 ಕೋಟಿಯಷ್ಟು ಅಕ್ರಮ ಸಾಲವನ್ನು ಮಂಜೂರು ಮಾಡಿಕೊಂಡು ತಮ್ಮ ಸ್ವಂತಕ್ಕೆ ಬಳಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ ಬ್ಯಾಂಕ್ ಮ್ಯಾನೇಜರ್ ನರೇಂದ್ರ ರೆಡ್ಡಿಯವರನ್ನು ದಸ್ತಗಿರಿ ಮಾಡಲಾಗಿದ್ದು ತನಿಖೆಯಾಗುತ್ತಿದೆ ಎಂದರು. ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಅದರಲ್ಲಿ 10,97,00,000 ರೂಪಾಯಿ ಅಷ್ಟು ಬ್ಯಾಂಕ್ನಲ್ಲಿದ್ದಂತಹ ಚಿನ್ನ ಮತ್ತು ಅಮೌಂಟು ಮಿಸ್ ಆಗಿದೆ ಅಂತೇಳಿ ಈ ಸಂಬಂಧ ಕೇಸ್ ಮಾಡ್ಕೋತಾರೆ. ನಮ್ಮವರು ಕೇಸ್ ಮಾಡಿಕೊಂಡು ಅದರಲ್ಲಿ ತನಿಖೆ ಕೈಗೊಂಡಾಗ ಅದರಲ್ಲಿ ಮೇಯ್ನ್ ಇಬ್ಬರು ಆರೋಪಿಗಳು ಇರ್ತಾರೆ. ಒಂದು ಕೆ ನರೇಂದ್ರ ರೆಡ್ಡಿ ಅಂತ ಹೇಳ್ಬಿಟ್ಟು ಬ್ರಾಂಚ್ ಮ್ಯಾನೇಜರ್ ಆಫ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ರಾಯಚೂರು, ಮತ್ತು ಇನ್ನೊಬ್ಬರು ಅರುಣಾ ಅಂಥೇಳಿ ಹಿಂದೆ ಕೆನರಾ ಬ್ಯಾಂಕ್ ಎಕ್ಸ್ ಎಂಪ್ಲಾಯ್, ಪ್ರಸ್ತುತ ಬೆಂಗಳೂರು ಇರ್ತಾರೆ. ಇಬ್ಬರ ಹೆಸರಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಕೇಸ್ ರಿಜಿಸ್ಟರ್ ಆದಮೇಲೆ ತನಿಖೆ ಕೈಗೊಂಡಾಗ ಹೆಚ್ಚು ಕಡಿಮೆ 30 ಕಸ್ಟಮರ್ಸ್ ನೇಮ್ಸಲ್ಲಿ ಅಕೌಂಟ್ಸ್ ಓಪನ್ ಮಾಡಿ ನಕಲಿ ಗೋಲ್ಡ್ ಲೋನ್ ಮತ್ತು ಡೆಪಾಸಿಟ್ ರಿಸಿಟ್ನ ಒಟ್ಟು 10,97,00,000 ರೂಪಾಯಿಯಷ್ಟು ಅಕ್ರಮ ಸಾಲನ್ನು ಮಂಜೂರು ಮಾಡಿಕೊಂಡು ತನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡಿರೋದು ಅವರ ಆಡಿಟಲ್ಲಿ ಗೊತ್ತಾಗುತ್ತೆ. ಮತ್ತು ನಮ್ಮ ತನಿಖೆಗಳು ಕೂಡ ಅದು ಕಂಡು ಬರ್ತಾ ಇದೆ. ಈ ಸಂಬಂಧ ಈಗಾಗಲೇ ನಾವು ಇದರಲ್ಲಿ 79.25 ಲಕ್ಷ ರೂಪಾಯಿಗಳನ್ನು ವಾಪಸ್ ಪಡೆಯಲು ಸಾಧ್ಯವಾಗಿದೆ. ತನಿಖೆ ಮುಂದುವರೆದಿದೆ. ಆರೋಪಿಗಳಿಬ್ಬರು ಶ್ರೀಶೈಲದಲ್ಲಿ ತಲೆಮರೆಸಿಕೊಂಡಿದ್ದರು ಎಂಬ ಮಾಹಿತಿ ಇತ್ತು. ಇದೀಗ ಆರೋಪಿ ನರೇಂದ್ರ ರೆಡ್ಡಿಯನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ
12.11 ಕೋಟಿ ಲಾಭ ಗಳಿಸುವ ಮೂಲಕ ರೈತರಿಗೆ ಸದಸ್ಯರಿಗೆ ಸಾಲ ಸೌಲಭ್ಯ ಒದಗಿಸುವಲ್ಲಿ ಮುಂದಡಿ ಇಟ್ಟಿದೆ ಎಂದು ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣತಿಂಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 106 ವರ್ಷಗಳ ಇತಿಹಾಸ ಹೊಂದಿರುವ ಬ್ಯಾಂಕ್ ಕಳೆದ ವರ್ಷಕ್ಕಿಂತ ಹೆಚ್ಚುವರಿ ಸಾಧನೆಯನ್ನು ದಾಖಲಿಸಿದೆ. 2014ನೇ ಸಾಲಿನಲ್ಲಿ 50.48 ಕೋಟಿ ಷೇರು ಬಂಡವಾಳ 2025ನೇ ಸಾಲಿನಲ್ಲಿ 51.52 ಕೋಟಿ ಹೆಚ್ಚಿಸಿದೆ. 2024ನೇ ಸಾಲಿನಲ್ಲಿ 93.73 ರಷ್ಟಿದ್ದ ನಿಧಿಗಳು 2025ನೇ ಸಾಲಿನಲ್ಲಿ 104.49 ಹೆಚ್ಚಿಸಿದೆ. 144.21 ಕೋಟಿ ರೂಪಾಯಿಗಳಿದ್ದ ಸ್ವಂತ ಬಂಡವಾಳ 2025ನೇ ಸಾಲಿನ ಅಂತ್ಯಕ್ಕೆ 156.1 ಕೋಟಿ ಏರಿಸಿದೆ. ಪಡೆದ ಸಾಲದಲ್ಲಿ ಇಳಿಕೆಯಾದರೆ ಠೇವಣಿ ಸಂಗ್ರಹದಲ್ಲಿ ಪ್ರಮಾಣ ಹೆಚ್ಚಿಸಿಕೊಂಡಿದೆ. ಹೊರಬಾಕಿಯಲ್ಲಿ ಇಳಿಕೆಯಾಗಿದೆ. ಎನ್ಪಿಎದಲ್ಲಿಯೂ 10.58 ಕೋಟಿ ಅನುತ್ಪಾದಕ ಅವಕಾಶ ನೀಡಿದೆ. ಸಾಲ ವಸೂಲಾತಿಯಲ್ಲಿ ಶೇಕಡಾ 94.48ರಷ್ಟು ಪ್ರಗತಿ ಸಾಧಿಸಿದೆ. 1919ರಲ್ಲಿ ಸ್ಥಾಪನೆಯಾಗಿರುವಂತಹ ಆರ್ಡಿಸಿ ಬ್ಯಾಂಕ್ 106 ವರ್ಷಗಳ ಏಳು ಬೀಳುಗಳನ್ನು ಕಂಡು ಸುಮಾರು ಒಂದು 25 ವರ್ಷದ ಹಿಂದೆ ಸೆಕ್ಷನ್ 11 ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೆಕ್ಷನ್ 11 ಅಂದ್ರೆ ಬ್ಯಾಂಕ್ ಇದನ್ನ ನಾವು RBI ಲೈಸೆನ್ಸ್ ವಾಪಸ್ ತಗೊಂತೀವಿ, ಈ ಬ್ಯಾಂಕ್ ಮುಚ್ಚಬೇಕು ಅನ್ನುವಂತ ಸ್ಥಿತಿಯಲ್ಲಿದ್ದಂತ ಬ್ಯಾಂಕ್ ಸುಮಾರು 25 ವರ್ಷಗಳ ಈ ಅವಧಿಯಲ್ಲಿ ಪ್ರತಿ ವರ್ಷನೂ ಒಳ್ಳೆಯ ವೃದ್ಧಿಯನ್ನ ಕಂಡು ಸಣ್ಣ ಪುಟ್ಟ ಲೋಪದೋಷಗಳನ್ನು ಹೊರತುಪಡಿಸಿ ಅವಳಿ ಜಿಲ್ಲೆಯ ಸುಮಾರು 239 ಸೊಸೈಟಿಗಳು 1,11,634 ಏನ್ ನಾವು ಕಿಸಾನ್ ಕ್ರೆಡಿಟ್ ಬೆಳೆ ಸಾಲ ಅಂತ ನಾವೇನು ಕರಿತೀವಿ, ಸುಮಾರು 1,11,634 ಸದಸ್ಯರಿಗೆ ನೇರವಾಗಿ ನಾವು ಡಿಸಿ ಬ್ಯಾಂಕ್ ಸಾಲವನ್ನು ಕೊಟ್ಟಿಲ್ಲ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖಾಂತರ ಸುಮಾರು 701 ಕೋಟಿಯಷ್ಟು ಬೆಳೆ ಸಾಲವನ್ನ ರಾಜ್ಯ ಸರ್ಕಾರದ 0% ಯೋಜನೆ ಅಡಿಯಲ್ಲಿ ಅಂದ್ರೆ ಈ 1,11,000 ಜನರಿಗೆ 701 ಕೋಟಿ ರೂಪಾಯಿ ಪ್ರತಿ ವರ್ಷ ರಿನಿವಲ್ ಮಾಡಿದ್ರೆ ಅದನ್ನು ಸರ್ಕಾರ ಬಡ್ಡಿ ಕಟ್ತದೆ. ಅತ್ಯಂತ ಯಶಸ್ವಿಯಾಗಿ ಈ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರಿಗೆ ಬೆಳೆ ಸಾಲವನ್ನ ಪ್ರಾಮಾಣಿಕವಾಗಿ ಹಂಚತಕ್ಕಂಥ ವ್ಯವಸ್ಥೆಯನ್ನ ಆರ್ಡಿಸಿ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ನೌಕರರು ಎಲ್ಲರೂ ಸೇರಿ ಒಳ್ಳೆಯ ನಾವು ಕೆಲಸವನ್ನ ಮಾಡ್ಕೊಂಡಿದ್ದೀವಿ. 2024ರಿಂದ ರೈತರ ಮರಣೋತ್ತರ ನಿಧಿ ಯೋಜನೆ ಜಾರಿಗೊಳಿಸಿದೆ. ಬೆಳೆ ಸಾಲ ಪಡೆದ ರೈತ ಸಾವಿಗೀಡಾದರೆ ಅವರ ಖಾತೆಯಲ್ಲಿ 50,000 ರೂಪಾಯಿ ಕಡಿತಗೊಳಿಸಲಾಗುವ ಯೋಜನೆಯಡಿ 262 ಜನರು ಲಾಭ ಪಡೆದಿದ್ದಾರೆ ಎಂದರು. 2023-24ನೇ ಸಾಲಿನಲ್ಲಿ ಷೇರುದಾರರಿಗೆ ಶೇಕಡಾ 9ರಷ್ಟು ಡಿವಿಡೆಂಡು ಹಂಚಲಾಗಿದೆ. ರಾಜ್ಯದಲ್ಲಿಯೇ UPA ಆಫ್ ಸೇವೆ ಪ್ರಾರಂಭಿಸಿದ 2ನೇ ಬ್ಯಾಂಕ್ ಆಗಿದೆ ಎಂದರು. 10 ವರ್ಷ ಮೇಲ್ಪಟ್ಟ ಸ್ಥಗಿತಗೊಂಡಿರುವ 130 ಬ್ಯಾಂಕ್ ಖಾತೆಗಳನ್ನು ಖಾತೆದಾರರನ್ನು ಹುಡುಕಿ ನೀಡಲಾಗುತ್ತಿರುವುದು ಮೆಚ್ಚುಗೆಗೆ ಕಾರಣವಾಗಿದೆ. ಬ್ಯಾಂಕಿನ ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ IDCC ಬ್ಯಾಂಕ್ ಪ್ರಗತಿಯ ಪಥದಲ್ಲಿ ಮುನ್ನಡೆದಿದೆ ಎಂದರು. ರೈತರ ಹೆಸರಿನಲ್ಲಿ ಸಾಲ ಪಡೆದು ವಂಚಿಸಿರುವ ಪ್ರಕರಣ ತನಿಖಾ ಹಂತದಲ್ಲಿದೆ. ಬ್ಯಾಂಕ್ ಸಿಬ್ಬಂದಿಯೊಬ್ಬರ ಕೃತ್ಯದಿಂದ ಬ್ಯಾಂಕಿಗೆ ಕೆಟ್ಟ ಹೆಸರು ಬರಲು ಕಾರಣವಾಗಿದೆ ಎಂದರು. ಕ್ಯಾಶ್ ಕ್ರೆಡಿಟ್ 71 ಕೋಟಿಯಷ್ಟು ST ಮಾರ್ಕೆಟಿಂಗ್ ಏನು ಈ ಭತ್ತ ಬಂದಾಗ ಬೆಲೆ ಇರಂಗಿಲ್ಲ, ಆ ಗೋಡಾನುಗಳಲ್ಲಿ ಸ್ಟಾಕ್ ಮಾಡಿದ್ರೆ ಪ್ಲೆಜ್ ಲೋನ್ ಅಂತ ನಾವೇನು ಕೊಡ್ತೀವಿ, ನಾವು ಈ ವರ್ಷದಲ್ಲಿ 50 ಕೋಟಿಯಷ್ಟು ಕೊಟ್ಟಿವಿ ನಾವು. ಆದರೆ ಮಾರ್ಚ್ 33ಕ್ಕೆ 33 ಕೋಟಿಯಷ್ಟು ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಇನ್ನ ಬಾಕಿ ನಮ್ಗೆ ಬರೋದು. ಅಂದ್ರೆ ಕಡ ಬಂದಾಗ ರೇಟ್ ಕಮ್ಮಿ ಇರ್ತದ. ಇಡೀ ಈ ಜಿಲ್ಲೆಯಲ್ಲಿ ಎಲ್ಲ ಬ್ಯಾಂಕ್ಗಳ ಪ್ಲೆಜ್ ಲೋನ್ಗಳು ಡೆಲಿವರ್ ಆದಂತ ಸಂದರ್ಭದಲ್ಲಿ ನಾವು ಸತತವಾಗಿ ಒಂದು 3 ವರ್ಷದಿಂದ 100 ಕೋಟಿ 80 ಕೋಟಿ 50 ಕೋಟಿಯಷ್ಟು ಕೊಟ್ಟು ಪ್ರತಿ ವರ್ಷನೂ ವಸೂಲಿ ಮಾಡಿ ರೈತರಿಗೆ ಬೆಳೆ ಏನು ರೇಟ್ ಬಂದಾಗ ಮಾರುವಂತ ವ್ಯವಸ್ಥೆಯನ್ನ ಆರ್ಡಿಸಿ ಬ್ಯಾಂಕ್ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ನಾವು ಮಾಟಿಗೆ 29 ಕೋಟಿಯಷ್ಟು ಕೊಟ್ಟಿವಿ. ಗೃಹ ನಿರ್ಮಾಣ ಸಾಲ 22 ಕೋಟಿಯಷ್ಟು ನಾವು ಕೊಟ್ಟಿವಿ. ಸ್ಯಾಲರಿ ಲೋನ್ ಯಾರು ಇವತ್ತು ಏಡೆಡ್ ಸ್ಕೂಲ್ಗಳದವ, ಯಾರು ಸರ್ಕಾರಿ ನೌಕರರ ಅಂತವರಿಗೆ ಸುಮಾರು ಸ್ಯಾಲರಿ ಲೋನ್ 22 ಕೋಟಿ 24 ಲಕ್ಷ ನಾವು ಕೊಟ್ಟಿವಿ. ಓವರ್ ಡ್ರಾಫ್ಟ್ ಸಾಲವನ್ನ ಕೊಟ್ಟಿವಿ. 821 ಸ್ವಸಹಾಯ ಸಂಘಗಳಿಗೆ
11,42,00,000 SHG ಸಾಲವನ್ನು ನಾವು ಕೊಟ್ಟಿವಿ. DCC ಬ್ಯಾಂಕ್ 12% ಬಡ್ಡಿ ದರದಲ್ಲಿ ರೇಟ್ ನಾವು ಚಾರ್ಜ್ ಮಾಡ್ತೀವಿ. ಈ ಬಡ್ಡಿ ಬಿಲ್ ಪ್ರಿಪೇರ್ ಮಾಡಿ ನಾವು ಸರ್ಕಾರಕ್ಕೆ ಕಳಿಸಿದ ಬ್ಯಾಂಕ್ ಸರ್ಕಾರ ನೇರವಾಗಿ ಆ ಹೆಣ್ಣುಮಕ್ಕಳಿಗೆ ನಾವೇನು 12% ಬಡ್ಡಿಯನ್ನ ಚಾರ್ಜ್ ಮಾಡಿರ್ತೀವಿ, ಡೈರೆಕ್ಟ್ ಸರ್ಕಾರ ಆ ಸಂಘಗಳ ಗುಂಪಿಗೆ ಆ ಬಡ್ಡಿಯನ್ನ ಕೊಡ್ತದೆ. ಅದು ಸಹ ಇಂಡೈರೆಕ್ಟ್ 0%. ಮೊದಲು ಸಂಘದ ಹೆಣ್ಮಕ್ಳು 12% ಬಡ್ಡಿಯನ್ನ ಕಟ್ಟಬೇಕು. ಬಡ್ಡಿ ಬಿಲ್ ನಾವು ಸರ್ಕಾರ ಕಳಿಸ್ತೀವಿ, ಸರ್ಕಾರ ಆ ಸಂಘಗಳಿಗೆ ಆ ಬಡ್ಡಿಯನ್ನು ವಾಪಸ್ ಕೊಡ್ತದೆ. ನಮ್ಮ ಬ್ಯಾಂಕಿಗೆ ಅದು ಕೊಡೋದು, ನಮ್ಮ ಬ್ಯಾಂಕಿಗೆ ಕೊಡ್ತದೆ. ನಾವು ಬ್ಯಾಂಕಿನಿಂದ ಯಾರ್ಯಾರು ಬಡ್ಡಿ ಬಿಲ್ ಪ್ರಿಪೇರ್ ಮಾಡಿ ಕಳಿಸಿದ್ರು ಅವ್ರಿಗೆ ನಾವು ವಾಪಸ್ ಕೊಡ್ತೀವಿ. RBIನಿಂದ ನೋಟಿಸ್ ಬಂದಿದ್ದು ನಿರ್ದೇಶಕರು ಪಡೆದ ಸಾಲ ಮರುಪಾವತಿ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕ ವಿಜಯ್ ಕುಮಾರ್ ಪಾಟೀಲ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ್ ಪೂಜಾರ್ ಇದ್ದರು. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಪ್ರವೇಶ ಪರೀಕ್ಷೆ ಕುರಿತಂತೆ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಮಾರ್ಗದರ್ಶನ ಕಾರ್ಯಾಗಾರ ಏಪ್ರಿಲ್ 13ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು SKE ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, JEE ಮತ್ತು ನೀಟ್ ಪ್ರವೇಶ ಪರೀಕ್ಷೆ ಕುರಿತು ತರಬೇತಿ ನೀಡಲು ರಾಜಸ್ಥಾನದ ಇಸಾಕ್ ಸಂಸ್ಥೆಯ ಪರಿಣಿತರ ತಂಡ ಆಗಮಿಸಲಿದೆ. ವಿಶೇಷ ಕಾರ್ಯಾಗಾರಕ್ಕೆ ಇಸಾಕ್ ಸಂಸ್ಥೆಯ ನಿರ್ದೇಶಕ ನೀಲಂ ಶ್ರೀವಾಸ್ತವ ಆಗಮಿಸಲಿದ್ದಾರೆ. ಭೌತಶಾಸ್ತ್ರ ವಿಷಯದಲ್ಲಿ ಜೇಮ್ಸ್ ಬಾಂಡ್ ಎಂದೇ ಖ್ಯಾತರಾದ ನೀಲಂ ಶ್ರೀವಾಸ್ತವ ನಗರಕ್ಕೆ ಆಗಮಿಸಿ ತರಬೇತಿ ನೀಡುತ್ತಿರುವುದು ವಿಶೇಷವಾಗಿದೆ. PUC ವಿಜ್ಞಾನ ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಶೇಷ ಕಾರ್ಯಾಗಾರ ಸದುಪಯೋಗ ಪಡೆಯಬೇಕಿದೆ. ದೇಶದಲ್ಲಿಯೇ ರಾಜಸ್ಥಾನದಲ್ಲಿ ಕೋಟಾ ಸಂಸ್ಥೆಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು IIT ಏಮ್ಸ್ಗಳಿಗೆ ಆಯ್ಕೆಯಾಗಿರುವ ಇತಿಹಾಸವಿದೆ. ಪ್ರಸಿದ್ಧ ಪರಿಣಿತ ತಂಡ ಆಗಮಿಸುತ್ತಿರುವುದನ್ನು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ಈ ದೃಷ್ಟಿಯಲ್ಲಿ ನಾವು ಕೇವಲ ರಾಯಚೂರಿನಲ್ಲಿ ಏಮ್ಸ್ ಹೋರಾಟ IIT ಹೋರಾಟ ಮಾಡಿಕೊಂಡು ಒಂದು ಜೊತೆ ಮೂಲ ಸೌಲಭ್ಯಕ್ಕಿಂತ ವಿದ್ಯಾರ್ಥಿಗಳನ್ನು ಕೂಡ ಆ ತರಬೇತಿಗೆ ಅಲ್ಲಿ ವಿದ್ಯಾರ್ಥಿಗಳು ಯಾಕೆ ಸೆಲೆಕ್ಟ್ ಆಗ್ತಾರೆ, ಅಲ್ಲಿನೇ ಟ್ರೈನಿಂಗ್ ಯಾಕೆ ಹೋಗ್ತಾರೆ, ಇಲ್ಲಿಯವರಿಗೆ ವಿದ್ಯಾರ್ಥಿಗಳ ಯಾವ ರೀತಿ ಅವಕಾಶ ದೊರೆಯಬೇಕು, ಇಲ್ಲಿ ಟೀಚರ್ಸಿಗೆ ಮಾರ್ಗದರ್ಶನ ಸಿಗಬೇಕು, ಪಾಲಕರಿಗೆ IIT ಅಂದ್ರೇನು, JEE ಅಂದ್ರೇನು, KCET ಅಂದ್ರೇನು, ಗೌರ್ಮೆಂಟ್ ಕೆ ಅಂದ್ರೇನು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಲಿ ಎಂಬ ಉದ್ದೇಶದಿಂದ ನಾನು ಸ್ವತಃ ರಾಜಸ್ಥಾನಕ್ಕೆ ಹೋಗಿ ಕೋಟಾದಲ್ಲಿ ನೀವು ಅಲೆನ್ ಆಗಿರ್ಬೋದು, ರಿಸೋನೆನ್ಸ್ ಆಗಿರ್ಬೋದು, ವೈಬ್ರೆಂಟ್ ಆಗಿರ್ಬೋದು, ಅದೇ ಥರ ಐಸಾಕ್ ಇನ್ಸ್ಟಿಟ್ಯೂಷನ್ ಇವ್ರನ್ನ ಅಪ್ರೋಚ್ ಮಾಡಿ, ಸರ್ ನಾನು ರಾಯಚೂರಾಗ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀನಿ, ನೀವು ರಾಯಚೂರು ಬನ್ನಿ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದು, ನಾನು ಎಲ್ಲ ಸ್ಟೂಡೆಂಟ್ಸ್ ಕೂಡಿಸ್ತೀನಿ, ಪಾಲಕರು ಕೂಡಿಸ್ತೀನಿ, ವಿದ್ಯಾರ್ಥಿಗಳು ಕೂಡಿಸ್ತೀನಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಾಗ ಅವರು ಖುಷಿಯಿಂದ ಒಪ್ಕೊಂಡು ನಾವು ಸ್ವಂತ ನಮ್ಮ ಸಂಸ್ಥೆ ಖರ್ಚು ವತಿಯಿಂದ ಅವ್ರನ್ನ ರಾಯಚೂರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಅವರು ಬರ್ತಾ ಇದ್ದವರು ಐಸಾಕ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಐಸಾಕ್ ಇನ್ಸ್ಟಿಟ್ಯೂಟಿನ ನಿರ್ದೇಶಕರಾಗಿರ್ತಕ್ಕಂಥ NMS ನೀಲಮಣಿ ಶ್ರೀವಾಸ್ತವ ಸರ್ ಹಿಂದ್ಗಡೆ ಕೊಟ್ಟಿದ್ದೀವಿ. ಅವ್ರ ಬಗ್ಗೆ ವ್ಯಕ್ತಿ ಪರಿಚಯ ಇದೆ, ನೀಲಮಣಿ ಶ್ರೀವಾಸ್ತವ ಅಂತ ಹೇಳಿ. ಅವರು 19 ವರ್ಷ ಅಲ್ಲೇನಲ್ಲಿ ಈ ದೇಶಕ್ಕೆ ನಂಬರ್ 1 ಇದೆ. ಅದರ JEE ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡಿದ ನಿರ್ದೇಶಕರು ಜೊತೆಗೆ ಅವರೇ ಒಂದು ಸಂಸ್ಥೆಯನ್ನು ತೆಗೆದು ಈಗ ಅವ್ರ ಕಡೆ ಒಂದು ಅಷ್ಟಾದ್ಯಂತ ಹಿಂಗೆ ಪ್ರತಿ ವರ್ಷ ರ್ಯಾಂಕ್ ಬರ್ತಾರೆ. ಹಂಗೆ ಬಂದ 100 ರ್ಯಾಂಕ್ಗಳಲ್ಲಿ 60 ಜನ ವಿದ್ಯಾರ್ಥಿಗಳು JEE 100 ಒಳಗಡೆ, ಮುಂದೆ 500 ಜನ ವಿದ್ಯಾರ್ಥಿಗಳು 500 ರ್ಯಾಂಕ್ ಒಳಗಡೆ ಬಂದಾರೆ. ಒಂದೇ ವರ್ಷ ಅಲ್ಲ, ಪದೇ ವರ್ಷ ಹಿಡಿದು. ಜೊತೆಗೆ ಅವರು ಟ್ರೈನಿಂಗ್ ಕೊಟ್ಟಿದ್ದು ಸ್ಟ್ರೆಂತು ಟೋಟಲ್ 19 ವರ್ಷ ಇರೋದಾಗ 50,000 ವಿದ್ಯಾರ್ಥಿಗಳಿಗೆ ಅವ್ರನ್ನ ಜೇಮ್ಸ್. ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಸ್ವಪ್ನ, ವಿಕ್ರಮ್ ಸಿಂಗ್, ಚಂದ್ರಶೇಖರ್, ಶರಣಪ್ಪ ನಂದಿಹಾಳ್ ಇದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆಯನ್ನು ಅವೈಜ್ಞಾನಿಕವಾಗಿ ಜಾರಿಗೊಳಿಸುತ್ತಿದ್ದು ಕೂಡಲೇ ಹಿಂಪಡೆಯಬೇಕು, ಇಲ್ಲದೆ ಹೋದಲ್ಲಿ ಧರಣಿ ನಡೆಸುವುದಾಗಿ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯಾವುದೇ ಮುನ್ಸೂಚನೆಗಳಿಲ್ಲದೆ ವಿದ್ಯುತ್, ಇಂಧನ, ಆರೋಗ್ಯ ಸೇವೆಗಳ ಬೆಲೆ ಏರಿಕೆ ಮಾಡಿದೆ. ಒಂದೇ ವರ್ಷದಲ್ಲಿ 2 ಬಾರಿ ವಿದ್ಯುತ್ ದರ ಏರಿಕೆ ಮಾಡಿದೆ. ಅಲ್ಲದೆ ವಿದ್ಯುತ್ ಉಪಕರಣಗಳ ಮೇಲೆ ಶುಲ್ಕವನ್ನು ಸಹ ಹೆಚ್ಚಿಸಿದೆ. ಡೀಸೆಲ್ ಬೆಲೆ ಏರಿಕೆಯಿಂದ ಕೃಷಿ ಮೇಲೆ ಗಂಭೀರ ಪರಿಣಾಮವಾಗಲಿದೆ. ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಸರ್ಕಾರವೇ ಖರೀದಿ ಮಾಡಬೇಕು. ರಾಜೋಳಿ ಬಂಡ ತಿರುವು ಯೋಜನೆ, ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಮೂಲಕ ಕೆರೆಗಳನ್ನು ಭರ್ತಿ ಮಾಡಬೇಕು. ಕೃಷಿ ಸಹಕಾರ ಸಂಘಗಳ ಮೂಲಕ ರಸಗೊಬ್ಬರ ಮಾರಾಟ ಮಾಡಬೇಕು. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಸೇರಿ ವಿವಿಧ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ವಿದ್ಯುತ್ ಶುಲ್ಕ, ಡೀಸೆಲ್ ಬೆಲೆ
ಮತ್ತು ಸೇರಿದಂತೆ ರಸಗೊಬ್ಬರ, ಕೀಟನಾಶಕ ಮತ್ತು ಕೃಷಿ ಪರಿಕರಗಳ ಬೆಲೆ ಏರಿಕೆ ಮಾಡಿರುವುದು ಮತ್ತು ವರ್ಷದಲ್ಲಿ 2ರಿಂದ 3 ಸಲ ಬೆಲೆ ಏರಿಕೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತಿದೆ. ಈಗಲೇ ಬೆಲೆ ಏರಿಕೆ ಮಾಡಿರುವುದನ್ನು ಪುನರ್ ಪರಿಶೀಲನೆ ಮಾಡಿ ಬೆಲೆ ಕಡಿಮೆ ಮಾಡಬೇಕೆಂದು ಸಂಘವು ಸರ್ಕಾರಕ್ಕೆ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಸಂಘವು ಸರ್ಕಾರದ ಗಮನಕ್ಕೆ ತಂದಿರುತ್ತದೆ. ನಮ್ಮ ಈ ಕೆಳಗಿನ ಹಕ್ಕುಗಳನ್ನು ನಿರ್ಲಕ್ಷಿಸಿದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ಒತ್ತಾಯಗಳು: ವಿದ್ಯುತ್ ಶುಲ್ಕ ಮತ್ತು ವಿದ್ಯುತ್ ಪರಿಕರಗಳ ಬೆಲೆಯಲ್ಲಿ ಭಾರಿ ಏರಿಕೆ ಮಾಡಲಾಗಿದ್ದು ಕಡಿಮೆ ಮಾಡಬೇಕು. ಡೀಸೆಲ್ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಡೀಸೆಲ್ ಪೂರೈಸಬೇಕು. ನಾಬಾರ್ಡ್ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಹತ್ತಿ ಬೆಳೆಗಾರ ಸಹಕಾರ ಸಂಘಗಳನ್ನು ಮತ್ತು ರಾಷ್ಟ್ರೀಯ ಸಾಂಬಾರ್ ಮಂಡಳಿಯಡಿಯಲ್ಲಿ ಮೆಣಸಿನಕಾಯಿ ಬೆಳೆಗಾರ ಸಹಕಾರ ಸಂಘವನ್ನು ರಚನೆ ಅವುಗಳ ಮೂಲಕ ಹತ್ತಿ ಮತ್ತು ಮೆಣಸಿನಕಾಯಿ ಫಸಲುಗಳ ಖರೀದಿ ಮಾಡಬೇಕು. ನದಿ ಪಾತ್ರದ ಲಾಲ್ಮಣ ತಿರುವು ಯೋಜನೆಯಲ್ಲಿ ಶ್ರೀ ವೀರಭದ್ರ ನೀರಾವರಿ ಯೋಜನೆ ಮೂಲಕ ಕೆರೆಗಳನ್ನು ತುಂಬಿಸದೆ 2 ವರ್ಷಗಳಿಂದ ಸರ್ಕಾರ ಸುಳ್ಳು ಹೇಳುತ್ತಿರುವುದನ್ನು ಖಂಡನೀಯ. ಕೃಷಿ ಸಹಕಾರ ಸಂಘಗಳ ಮೂಲಕ ಎಲ್ಲಾ ತರಹದ ಗೊಬ್ಬರಗಳನ್ನು ಮಾರಾಟ ಮಾಡಬೇಕು. ತುಂಗಾಭದ್ರಾ ನದಿ ಪಾತ್ರದಲ್ಲಿ ನವಲಿ ಅತ್ಯ ಸಮಾಂತರ ಜಲಾಶಯ ನಿರ್ಮಾಣ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಬದು ನಿರ್ಮಾಣ, ಭೂ ಅಭಿವೃದ್ಧಿ, ದನದ ಶೆಡ್ ಮತ್ತು ಕುರಿ ಶೆಡ್ಗಳ ಸೇರಿದಂತೆ ವಿವಿಧ ಕಾಮಗಾರಿಗಳು. ಈ ಸಂದರ್ಭದಲ್ಲಿ ಧರ್ಮರೆಡ್ಡಿ, ಈರಣ್ಣ ಸಿದ್ದರಾಂಪುರ್, ಮಲ್ಲನಗೌಡ, ನರಸಿಂಹರೆಡ್ಡಿ ಗಾಜರಾಳ, ಗೋವಿಂದ ನಾಯಕ್, ಶಿವಪ್ಪ, ಈರಣ್ಣ ಸರ್ಜಾಪುರ್ ಇದ್ದರು. ಈಗ ಜಾಹೀರಾತು. ಶ್ರೀ ಪಾರ್ವತಿ ಪರಮೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ 10/4/2025 ಭವ್ಯ ರಥೋತ್ಸವ. ಸುಕ್ಷೇತ್ರ ಚೇಗುಂಟ ಕೃಷ್ಣ ಮಂಡಲ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಶಶಿಕಲಾ ಭೀಮರಾಯ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು, ರಾಯಚೂರು ಗ್ರಾಮಾಂತರ. Shri Rajarangappa Nayak, ex-MPN Trust Founder Chairman, Federal Education and Welfare Trust Raichur. Federal Public School CBSಗೆ ಸಂಯೋಜಿತವಾಗಿದೆ. ಪ್ರವೇಶಾತಿಗಳು ಪ್ರಾರಂಭ. ಆನ್ಲೈನ್ ಪ್ರವೇಶಕ್ಕಾಗಿ ಈ ಕೋಡ್ ಸ್ಕ್ಯಾನ್ ಮಾಡಿ. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು: ಶಾಲಾ ಆವರಣವು ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ. ಶಾಲೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಮೂಲ ಸೌಕರ್ಯವನ್ನು ಹೊಂದಿದೆ. ಅತ್ಯುತ್ತಮ ಮೂಲ ಸೌಕರ್ಯ, ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು, ನಿಧಾನಗತಿಯ ಕಲಿಯುವವರಿಗೆ ಪರಿಹಾರ ಕ್ರಮಗಳು, ಅಗತ್ಯವಿದ್ದಾಗ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು, ವಿಜೇತರು ಮತ್ತು ಭಾಗವಹಿಸುವವರಿಗೆ ಬಹುಮಾನಗಳು ಮತ್ತು ಟ್ರೋಫಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆ ನೀಡುವುದು, ಸಂಬಂಧಪಟ್ಟ ಎಲ್ಲರ ಸುರಕ್ಷತೆ ಮತ್ತು ಸುರಕ್ಷತೆಗಾಗಿ ಆವರಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳಗಿಸುವುದು, ಚಟುವಟಿಕೆ ಆಧಾರಿತ ಬೋಧನೆ, ವಿಶ್ವ ದರ್ಜೆಯ ಪಠ್ಯಕ್ರಮ, ಸಮಗ್ರ ಹ್ಯಾಂಡ್ಸ್ ಮತ್ತು ಚಟುವಟಿಕೆಗಳು, ಡಿಜಿಟಲ್ ತರಗತಿ ಕೊಠಡಿಗಳು, ಸುರಕ್ಷಿತ ಸಾರಿಗೆ ಸೌಲಭ್ಯ, ಸಂಪೂರ್ಣ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯ, ವಿವಿಧ ಪುಸ್ತಕಗಳೊಂದಿಗೆ ಸುಸಜ್ಜಿತ ಗ್ರಂಥಾಲಯ, ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಕಲೆಯಂತಹ ಪಠ್ಯೇತರ ಚಟುವಟಿಕೆಗಳು. ಫೆಡರಲ್ ಪಬ್ಲಿಕ್ ಸ್ಕೂಲ್ ಸಿಬಿಎಸ್ಗೆ ಸಂಯೋಜಿತವಾಗಿದೆ. 13-2-323/1
ಮಾಹಿತಿಗಾಗಿ 6361966567 ಅಥವಾ 9449959786ಗೆ ಕರೆ ಮಾಡಿ. ಮಕ್ಕಳಲ್ಲಿ ರಂಗಭೂಮಿ ಆಸಕ್ತಿಯನ್ನು ಮೂಡಿಸಲು ರಂಗ ಕನಸು ರಂಗ ಕೇಂದ್ರ ಮಂಡಲಗೇರ ಇವರಿಂದ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದು ಶಿಬಿರ ನಿರ್ದೇಶಕ ಲಕ್ಷ್ಮಣ ಮಂಡಲಗೇರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಸೇವಾ ಪದವಿ ಕಾಲೇಜಿನಲ್ಲಿ ಬೇಸಿಗೆ ಶಿಬಿರ 14 ದಿನಗಳವರೆಗೆ ನಡೆಯಲಿದೆ. ಏಪ್ರಿಲ್ 10ರಿಂದ ಪ್ರಾರಂಭವಾಗಿ ಏಪ್ರಿಲ್ 23ರವರೆಗೆ ನಡೆಯುತ್ತದೆ. 25 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು, ಇನ್ನು 10 ಜನರಿಗೆ ಅವಕಾಶವಿದೆ. ಅಭಿನಯ, ಕುಣಿತ, ಕೋಲಾಟ, ಚಿತ್ರಕಲೆ, ಮುಖವಾಡ ಸಿದ್ಧಪಡಿಸುವುದು, ರಂಗಾಟ, ಮೂಕಾಭಿನಯ, ಪಾತ್ರ ಸೇರಿದಂತೆ ವಿವಿಧ ಚಟುವಟಿಕೆಗಳ ಕುರಿತು ಉಪನ್ಯಾಸ, ಪಕ್ಷಿಗಳ ಮಾಹಿತಿ ಸೇರಿ ಸೃಜನಾತ್ಮಕ ಕಲೆಗಳ ತರಬೇತಿ ನೀಡಲಾಗುತ್ತದೆ. ಬೇರೆ ಬೇರೆ ಕಡೆಯಿಂದ ಪರಿಣಿತರು ಆಗಮಿಸಿ ತರಬೇತಿ ನೀಡಲಿದ್ದಾರೆ. ಕ್ರಾಫ್ಟ್ ತರಬೇತಿ ಕುರಿತು ವೀರೇಶ್ ಬಡಿಗೇರ್, ನಟನೆ ಕುರಿತು ಚಿದಾನಂದ್ ಸೇರಿ ಅನೇಕರು ಭಾಗಿಯಾಗಲಿದ್ದಾರೆ. ತರಬೇತಿ ಪಡೆದ ಮಕ್ಕಳಿಂದ ನಾಟಕ ಪ್ರದರ್ಶನ, ದೇವರಾಜ್ ನಿರ್ದೇಶನದಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ. ಆಸಕ್ತರು ನೋಂದಣಿ ಮಾಡಿಕೊಳ್ಳಬೇಕೆಂದರು. ವೃತ್ತಿ ರಂಗಭೂಮಿ, ಆಧುನಿಕ ರಂಗಭೂಮಿ, ಮಕ್ಕಳ ರಂಗಭೂಮಿ, ಇದನ್ನ ನಾವು ಮುಖ್ಯವಾಗಿ ಮಕ್ಕಳ ರಂಗಭೂಮಿಯನ್ನ ಮುಖ್ಯವಾಗಿಸಿಕೊಂಡು ಆಧಾರವಾಗಿಸಿಕೊಂಡು ಮಕ್ಕಳಿಗೆ ಬರೀ ಪಾಠ ಇದನ್ನೆಲ್ಲ ಕೂಡ ಒಂದು ವರ್ಷದವರೆಗೂ ಪಾಠದ ಜೊತೆಗೆ ಕಲಿತಿರ್ತಾರೆ. ಆದ್ರೆ ಪಾಠದ ಜೊತೆಗೆ ಹಾಡು, ಕುಣಿತ, ನಲಿಯುವುದು ಈ ತರದ ಕೂಡ ನಾವು ಮಕ್ಕಳಿಗೆ ಕಲಿಸಬೇಕು. ಆ ಮೂಲಕ ಅವರ ಗ್ರಹಿಕ ಶಕ್ತಿಯನ್ನು ಕೂಡ ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಶಿಬಿರದಲ್ಲಿ ವಿಶೇಷವಾಗಿ ನಾವು ಸೃಜನಾತ್ಮಕ ಕಲೆಗಳಾದಂತ ಪೇಪರ್ ನಿಂದ ಮಾಸ್ಕ್ ಮಾಡೋದು ಹೇಗೆ, ಮುಖವಾಡ ಮಾಡೋದು ಹೇಗೆ, ಬಲೂನ್ ನಿಂದ ಮುಖವಾಡ ಮಾಡೋದು ಹೇಗೆ, ಮತ್ತು ಚಿತ್ರಕಲೆ ಬಿಡಿಸೋದು ಹೇಗೆ, ಪೇಂಟಿಂಗ್ ಮಾಡೋದು ಹೇಗೆ, ಮತ್ತೆ ಈ ಪರಿಸರದ ಬಗ್ಗೆ ಉಪನ್ಯಾಸವನ್ನು ಮಾಡ್ಲಿಕ್ಕೆ ಒಬ್ಬರು ತಜ್ಞರು ಬರ್ತಾ ಇದ್ದಾರೆ, ಪಕ್ಷಿಗಳ ಬಗ್ಗೆ ಉಪನ್ಯಾಸ ಮಾಡ್ಲಿಕ್ಕೆ ಒಬ್ಬರು ತಜ್ಞರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಆ ಮಕ್ಕಳಿಗೆ ಇಡೀ 14 ದಿನಗಳ ಕಾಲ ಕೂಡ ಅವರು ಏನಾದ್ರೂ ಓದಿದ್ರೆ ಅಥವಾ ಕೆಲಸ ಮಾಡಿದ್ರೆ ಅದನ್ನ ಜ್ಞಾಪಕ ಶಕ್ತಿಯಾಗಿ ಹೇಗೆ ಇಟ್ಕೊಳ್ಬೇಕು, ಹಾಗೆ ವೇದಿಕೆಯಲ್ಲಿ 100 ಜನ ಇದ್ರೂ ಕೂಡ ಧೈರ್ಯವಾಗಿ ಮಾತಾಡೋದು ಹೇಗೆ, ಆ ರೀತಿಯಲ್ಲಿ ಅವ್ರಿಗೆ ಒಂದು ವೇದಿಕೆಯ ಧೈರ್ಯವನ್ನು ನಾವು ಕಲಿಸ್ಕೊಳ್ಳಿಕ್ಕೆ ಈ ಶಿಬಿರದಲ್ಲಿ ಬಹಳ ಮುಖ್ಯವಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕೊನೆಯ ದಿನ ಅಂದ್ರೆ ಈ 14 ದಿನಗಳಲ್ಲಿ ಒಂದು ನಾಟಕವನ್ನು ಕೂಡ ಅವರಿಗೆ ತಯಾರಿ ಮಾಡಿ ಒಂದು ನಾಟಕ ತರಬೇತಿಯನ್ನು ನೀಡಿ ಒಂದು 40 ನಿಮಿಷಗಳ ನಾಟಕವನ್ನ ರಂಗಮಂದಿರದಲ್ಲಿ 23ನೇ ತಾರೀಕು ರಂಗಮಂದಿರದಲ್ಲಿ ಕೂಡ ಪ್ರದರ್ಶನ ಆಗ್ತದೆ. ಅದೇ ಮಕ್ಕಳು ಅಭಿನಯಿಸ್ತಾರೆ. ಆ ಮಕ್ಕಳಿಗೆ ಕೂಡ ಕಲಿಸಲಿಕ್ಕೆ ದೇವರಾಜ್ ಅಂತ ಬೆಂಗಳೂರಿಂದ ಒಬ್ಬ ನಿರ್ದೇಶಕರು ಬರ್ತಾ ಇದ್ದಾರೆ. ನಾಟಕವನ್ನು ಕಲಿಸಲಿಕ್ಕೆ ದೇವರಾಜ್ ಅಂತ ನಿರ್ದೇಶಕರು ಬರ್ತಾರೆ. ಈ ಕ್ರಾಫ್ಟ್ ವರ್ಕ್ ಮತ್ತೆ ಪೇಪರ್ ಮಾಸ್ಕ್ ಇದನ್ನೆಲ್ಲ ಮಾಡಲಿಕ್ಕೆ ರಮೇಶ್ ಬಡಿಗೇರ್ ಅಂತ ಹೇಳಿ ಅವರು ಕಿರುತೆರೆಯ ಸಿನಿಮಾ ನಟರು ಮತ್ತು ರಂಗಭೂಮಿ ಕಲಾವಿದರು ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಇದರ ಜೊತೆಗೆ ಈ ಸಂದರ್ಭದಲ್ಲಿ ಸಾಗರ್ ಈಟೇಕರ್ ಇದ್ದರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಘಟಕದ ವತಿಯಿಂದ ನಗರದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದರು. ಹಾಲು, ವಿದ್ಯುತ್, ಮೊಸರು, ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಲು ಮೊಸರಿಗೆ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದು, ವಿದ್ಯುತ್ ದರವೂ ಸಹ ಪ್ರತಿ ಕಿಲೋ ವ್ಯಾಟ್ಗೆ 25 ರೂಪಾಯಿ ಹೆಚ್ಚಳ ಮಾಡಿದ್ದನ್ನು ಖಂಡಿಸಿದರು. ದೇಶದಲ್ಲಿ 10% ಜನರು ಸಂಪತ್ತಿನ 80% ಅನುಭವಿಸುತ್ತಿದ್ದು, 90% ಪ್ರಜೆಗಳು 20% ಸಂಪತ್ತಿನಲ್ಲಿ ಹರಿದು ಹಂಚಿ ತಿನ್ನುತ್ತಿದ್ದಾರೆ. ಈಗ 20%ರಲ್ಲಿ ಮೇಲ್ಪಂಕ್ತಿಯ ಜನರೇ ಹೆಚ್ಚು ಆದಾಯವನ್ನು ಗಿಟ್ಟಿಸಿಕೊಂಡು ಉಳಿದ 90% ಒಪ್ಪತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ಎದುರಾಗಿದೆ. ಉಳ್ಳವರು ಅದ್ದೂರಿ ಮದುವೆ, ಐಷಾರಾಮಿ ಭೋಗ ಬದುಕಿನಲ್ಲಿ ತೇಲಾಡುತ್ತಿದ್ದರೆ, ಇನ್ನೊಂದೆಡೆ ಗ್ರಾಮೀಣ ಕೃಷಿ ಕೂಲಿ ಕಾರ್ಮಿಕರು, ಹಿಂದುಳಿದ ವರ್ಗದ ಜನರು ಸ್ಥಿತಿ ಶೋಚನೀಯವಾಗಿದೆ. ಜನಸಾಮಾನ್ಯರ ಕುಟುಂಬ ನಿರ್ವಹಣೆಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ, ಸಣ್ಣ ಪುಟ್ಟ ವ್ಯಾಪಾರಿಗಳು ಆದಾಯ ಮೂಲವಿಲ್ಲದೆ ದಿವಾಳಿಯಾಗುತ್ತಿದ್ದಾರೆ. ಇದಕ್ಕೆಲ್ಲ ಸರ್ಕಾರವು ಬೆಲೆ ಏರಿಕೆ ನೀತಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ರಾಜ್ಯ ಸರ್ಕಾರದ ಹಾಲು ಮತ್ತು ವಿದ್ಯುತ್ ದರ ಏರಿಕೆಗೆ ಧಿಕ್ಕಾರ. ಕೂಡಲೇ ಸರ್ಕಾರ ಹಾಲು, ಮೊಸರು, ವಿದ್ಯುತ್ ಮತ್ತು ಬಸ್ ದರ ಮಾಡಿ
ಮಾಡಿದ್ದನ್ನು ರದ್ದುಪಡಿಸಬೇಕು, ಆಹಾರ ಧಾನ್ಯಗಳನ್ನು, ಎಣ್ಣೆ, ಬೇಳೆಕಾಳುಗಳು ಬೆಲೆ ಕಡಿಮೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ಯಾಮಲ ಪೂಜಾರಿ, ಈರಮ್ಮ ವಕೀಲ್, ವರಲಕ್ಷ್ಮಿ, ಸುಲೋಚನಾ ಸಂಘ, ಶಕುಂತಲಾ, ನಾಗರತ್ನ, ಡಿಎಸ್ ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ಕಲಬುರಗಿ ನಗರದ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಏಪ್ರಿಲ್ 14ರಂದು ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಲಾಭ ಪಡೆಯುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದರು. ಮಂಗಳವಾರದಂದು ನಗರದ ಜಿಲ್ಲಾ ಪಂಚಾಯಿತಿಯ ಜಲ ನಿರ್ಮಲಾ ಸಭಾಂಗಣದಲ್ಲಿ ನಡೆದ ಕಲಬುರಗಿ ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿರುದ್ಯೋಗ ನಿವಾರಣೆ ನಿಟ್ಟಿನಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆಯು ನಿರಂತರವಾಗಿ ಈ ರೀತಿಯ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ರಾಜ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ವೃತ್ತಿಪರ ಕೌಶಲ್ಯ ಹೆಚ್ಚಿಸಲು ನಿರಂತರ ತರಬೇತಿ ಕಾರ್ಯಾಗಾರ ಸಹ ಆಯೋಜಿಸಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಕಾಲೇಜುವಾರು ಕಾರ್ಯಾಗಾರ ಆಯೋಜಿಸಿದ್ದು, ಇದರ ಲಾಭ ನಿರುದ್ಯೋಗಿ ಸಮುದಾಯದ ಅರ್ಹ ಫಲಾನುಭವಿಗಳು ಪಡೆಯಬೇಕು ಎಂದರು. 22,000 ಅಭ್ಯರ್ಥಿಗಳು ಭಾಗವಹಿಸುವ ನಿರೀಕ್ಷೆ. ಬೆಂಗಳೂರಿನ 175 ಸೇರಿದಂತೆ ಹೈದರಾಬಾದ್, ಮುಂಬೈ ಹಾಗೂ ಸ್ಥಳೀಯ ಸುಮಾರು 216 ಕಂಪನಿಗಳು ಈಗಾಗಲೇ ಮೇಳದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಂಡಿವೆ. ಇದುವರೆಗೆ ಸುಮಾರು 7,000 ಅಭ್ಯರ್ಥಿಗಳು ಸಹ ನೋಂದಣಿ ಮಾಡಿದ್ದು, ಕಲಬುರಗಿ ವಿಭಾಗ ಮಟ್ಟದ ಉದ್ಯೋಗ ಮೇಳದಲ್ಲಿ ಒಟ್ಟು ಸುಮಾರು 22,000 ಅಭ್ಯರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಹೊಂದಲಾಗಿದೆ. ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ನೋಂದಣಿ ಪ್ರಕ್ರಿಯೆ ನಿರಂತರವಾಗಿ ನಡೆಯಲಿದ್ದು, ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಅಥವಾ ಅಂದೇ ನೇರವಾಗಿಯೂ ಮೇಳದಲ್ಲಿ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ ಎಂದರು. ಸಚಿವರಿಂದ ಪೋಸ್ಟರ್ ಬಿಡುಗಡೆ. ಇದೇ ಏಪ್ರಿಲ್ 16ರಂದು ಕಲಬುರಗಿಯಲ್ಲಿ ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳದ ಅಂಗವಾಗಿ ಏಪ್ರಿಲ್ 7ರ ಸೋಮವಾರದಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಉದ್ಯೋಗ ಮೇಳದ ಪೋಸ್ಟರ್ ಬಿಡುಗಡೆ ಮಾಡಿದರು. ಈ ವೇಳೆ ಮಹಿಳಾ ಮುಖಂಡರಾದ ನಿರ್ಮಲಾ ಬೆಣ್ಣೆ ಸೇರಿದಂತೆ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಗಳಾದ ಡಾಕ್ಟರ್ ಟಿ ರೋಣಿ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಶರಣಬಸವ ಕೆಸರಟ್ಟಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಜಿಯು ಹುಡೇದ್, ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ಪಾಟೀಲ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಯಪ್ರಕಾಶ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಟಿ ತಿರುಮಲ, ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಕೆಬಿ ಬಡಿಗೇರ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಸಂಗಮೇಶ್, ಕಾರ್ಮಿಕ ಇಲಾಖೆಯ ಅಧಿಕಾರಿ ಆರತಿ, ಆರ್ಸೆಟ್ ನಿರ್ದೇಶಕರಾದ ವಿಜಯ್ ಕುಮಾರ್, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ತರಬೇತಿ ಅಧಿಕಾರಿ ಅನಿಲ್ ಕುಮಾರ್ ಜಿಂದೆ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ತರಬೇತಿ ಅಧಿಕಾರಿ ಸದಾಶಿವಪ್ಪ ಸೇರಿದಂತೆ ಇತರರು ಇದ್ದರು. ನಗರದ ಸರಫ್ ಬಜಾರ್ನಲ್ಲಿ ವ್ಯಕ್ತಿಯೊಬ್ಬರು ಚಿನ್ನವನ್ನು ಕಳೆದುಕೊಂಡಿದ್ದು, ಸದಾರ್ ಬಜಾರ್ ಪೊಲೀಸ್ ಠಾಣೆಯಿಂದ ತನಿಖೆ ನಡೆಸಿ ಬಂಗಾರವನ್ನು ಹುಡುಕಿ ವಾರಸುದಾರರಿಗೆ ವಾಪಸ್ ಮಾಡಲಾಯಿತು. ಮಾರ್ಚ್ 2ರಂದು ಬಂಗಾರ್ ಬಜಾರ್ನ ಗೋಲ್ಡ್ ಮರ್ಚೆಂಟ್ ಅಸೋಸಿಯೇಷನ್ ಕಚೇರಿ ಮುಂದೆ ಚಿನ್ನದ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಸಹದೇವಪ್ಪ ಅವರು 2.5 ತೊಲೆ ಚಿನ್ನದ 6 ಜೋಡಿ ತಾಳಿ ಬೊಟ್ಟುಗಳನ್ನು ಕಳೆದುಕೊಂಡಿದ್ದರು. ಕಳೆದುಕೊಂಡಿರುವ ಬಗ್ಗೆ ಸದಾರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ತನಿಖೆ ಕೈಗೊಂಡ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧಾರದ ಮೇಲೆ ಶ್ರೀಕಾಂತ್ ಎಂಬುವವರಿಗೆ ಸಿಕ್ಕಿದ್ದ ಚಿನ್ನದ ತಾಳಿ ಬೊಟ್ಟುಗಳನ್ನು ವಾಪಸ್ ಪಡೆದು ಸಹದೇವಪ್ಪ ಅವರಿಗೆ ಇಂದು ನಗರದ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಪುಟ್ಟಮಾದಯ್ಯ ಅವರಿಂದ ವಿತರಿಸಿದರು. ಶ್ರೀಕಾಂತ್ ಅವರು ಪ್ರಾಮಾಣಿಕತೆ ಕೊಟ್ಟಿದ್ದಾರೆ. ಮತ್ತೆ ಈ ಸಿಸಿ ಕ್ಯಾಮ್ರಾದು ಕೂಡ ಇವರು ಕಳ್ಕೊಂಡಿರೋದು ಕೂಡ ಸಿಸಿ ಕ್ಯಾಮ್ರಾದು ಕೂಡ ಬಂದಿದೆ. ಹಾಗಾಗಿ ಗೋಲ್ಡ್ ಮಾರ್ಕೆಟ್ ಅಲ್ಲಿ ನಾವು ಸಿಸಿ ಕ್ಯಾಮ್ರಾ ಹೋದ ವರ್ಷ ಹಾಕ್ಸಿದ್ವಿ ಸರ್. ಅದರ ಮುಖ್ಯನೇ ಇದು ಟ್ರೇಸ್ ಅಸೋಸಿಯೇಷನ್ ಸರ್. ಗೋಲ್ಡ್ ಬಂಗಾರ ಸರ್ ತಾಳಿ ಅಲ್ಲ ಸರ್ ಏನು ಸರ್ ಇಷ್ಟೊಂದು ಅಂಗಡಿ ಕೆಲಸ ತನಿಖೆಯಲ್ಲಿ ಸದಾರ್ ಬಜಾರ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ, ಶ್ರೀನಿವಾಸ್, ರವಿಕುಮಾರ್, ಬಸವರಾಜ್, ಶಿವಾನಂದ್ ಸೇರಿ ಇತರೆ ಪೊಲೀಸ್ ಸಿಬ್ಬಂದಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಂಧನೂರು ಐವರ ಕೊಲೆ ಪ್ರಕರಣ, 3 ಜನ ಆರೋಪಿಗಳಿಗೆ ಗಲ್ಲು, 9 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿದ ಕೋರ್ಟ್.
ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಶ್ಲಾಘನೆ. ಆರ್ಡಿಸಿಸಿ ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 12.11 ಕೋಟಿ ರೂಪಾಯಿ ಲಾಭ. ರಾಜ್ಯದಲ್ಲಿಯೇ 2ನೇ ಸ್ಥಾನದಲ್ಲಿ ಬ್ಯಾಂಕ್. ವಿಶ್ವನಾಥ್ ಪಾಟೀಲ್, ತೋರಣದಿನ್ನಿ. ಏಪ್ರಿಲ್ 13ರಂದು ಜೆಇಇ ನೀಟ್ ಕುರಿತು ಎಸ್ಕೆಇ ಶಿಕ್ಷಣ ಸಂಸ್ಥೆಯಿಂದ ವಿಶೇಷ ಮಾರ್ಗದರ್ಶನ ಕಾರ್ಯಾಗಾರ. ಡಾಕ್ಟರ್ ಬಾಬುರಾವ್ ಶೇಗುಣಸಿ. ಬೆಲೆ ಏರಿಕೆ ಹಿಂಪಡೆಯಲು ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ. ನರಸಿಂಹನಾಯಕ್. ಏಪ್ರಿಲ್ 10ರಿಂದ ರಂಗಭೂಮಿ ಕುರಿತು ಮಕ್ಕಳ ಬೇಸಿಗೆ ಶಿಬಿರ. ಲಕ್ಷ್ಮಣ ಮಂಡ್ಲಗೇರ. ಬೆಲೆ ಏರಿಕೆ ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆಯಿಂದ ಸಹಿ ಸಂಗ್ರಹ. ಏಪ್ರಿಲ್ 16ರಂದು ವಿಭಾಗ ಮಟ್ಟದ ಉದ್ಯೋಗ ಮೇಳ. ಯಶಸ್ವಿಗೆ ಸಹಕರಿಸಲು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ಚಿನ್ನದ ಓಲೆ ಕಳೆದುಕೊಂಡ ವಾರಸುದಾರರಿಗೆ ಮರ